ನನ್ನ ಮಗ ನೀರು ಹೆಂಗೆ ಮಾಡ್ಯಾನ. ನಾನು ಬೇರೆ ಮಾಡಿದ್ದೆ ಫ್ರೆಂಡ್ಸ್, ಗುಂಡಿ ಮಾಡಿದ್ದೆ ಇದಕ್ಕೆ. ನನ್ನ ಮಗ ನೋಡಿ, ಒಂದು ಗಿಡಕ್ಕೆ ನೀರು ಬಿಟ್ಟರೆ ಎರಡಕ್ಕೆ ಹೋಗ್ಬೇಕಂತೆ. ಒಳಗಡೆ ಏನಾರೇ ಕೆಲಸ ಮಾಡ್ತಾಯಿದ್ರೆ. ಆಲೂಗಡ್ಡೆ ಪಲ್ಯ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ. ಊಟ ಮಾಡ್ತಾಯಿದ್ವಿ. ಬೆಳಗ್ಗೆ ತಿಂಡಿ ಯಜಮಾನ್ರ ಮುಖ ನೋಡಿ ಬೈತಾಯಿದ್ರು. ಊಟ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಇಲ್ಲಿ ಅವರು ಹಾಕೋತಾ ಇದ್ದಾರೆ ನೋಡಿ ಫ್ರೆಂಡ್ಸ. ನಮ್ಮ ಧನುಷ ಒಟ್ಟು ಒಳಗಡೆ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ನಮಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಊಟ ಆಯಿತು. ಊಟ ಮಾಡಿ ಬಂದು ಇಲ್ಲಿ ಕೂತೀವಿ. ಮೇಲ್ಗಡೆದು ನೀರು ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ನನ್ನ ಮಗ ನೀರು ಹೆಂಗೆ ಮಾಡ್ಯಾನ. ನಾನು ಬೇರೆ ಮಾಡಿದ್ದೆ ಫ್ರೆಂಡ್ಸ್, ಗುಂಡಿ ಮಾಡಿದ್ದೆ ಇದಕ್ಕೆ. ನನ್ನ ಮಗ ನೋಡಿ, ಒಂದು ಗಿಡಕ್ಕೆ ನೀರು ಬಿಟ್ಟರೆ ಎರಡಕ್ಕೆ ಹೋಗ್ಬೇಕಂತೆ. ಒಳಗಡೆ ಏನಾರೇ ಕೆಲಸ ಮಾಡ್ತಾಯಿದ್ರೆ ಈ ಥರ ಮಾಡಿದ್ದಾನೆ ನೋಡಿ. ಈ ಗಿಡಕ್ಕೆ ನೀರು ಬಿಟ್ಟರೆ ಒಟ್ಟಿಗೆ ಟೋಟಲ್ 5 ಗಿಡಕ್ಕೆ ನೀರು ಹೋಗುತ್ತೆ ನೋಡಿ, ಗುಲಾಬಿನ ಗಿಡಗಳಿಗೆ. ಆ ಥರ ಮಾಡಿಬಿಟ್ಟಿದ್ದಾನೆ ನನ್ನ ಮಗ. ನಿನ್ನೆ ಗ್ರೇಟ್ ಅಲ್ಲ ಫ್ರೆಂಡ್ಸ್. ನಾನು ಈ ಥರ ಮಾಡಿದೆ, ಒಂದು ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಅಂಥೇಳಿ ಹಿಂಗೆ. ಅವ್ನು ನೋಡಿ ಈ ಥರ ಮಾಡಿದ್ದಾನೆ. ಪಕ್ಕ ಇದ್ದಾನೆ, ಆದರೆ ಏನು ಮಾಡೋದು ಫ್ರೆಂಡ್ಸ್, ಶಾಲೆಯಲ್ಲಿ ಹುಷಾರಿಲ್ಲ. ಅವನು ಹುಷಾರಿಲ್ಲ ಎಂತ ಮಾಡೋದು ನೋಡಿ ಮಕ್ಕಳದ್ದು. ಹಾಗೆ ಫ್ರೆಂಡ್ಸ, ನಾನು ಕರಿಬೇವು ತೊಗೊಂಡು ಹೋಗಕ್ಕೆ ಬಂದೀನಿ. ಕರಿಬೇವು ಯಾಕಪ್ಪ ಅಂದರೆ ಮಸಾಲೆ ದೋಸೆ ಮಾಡೋದಕ್ಕೆ. ದೊಡ್ಡ ಗಿಡದ್ದು ಎಲ್ಲ ರೋಗ ಬಿದ್ದಂಗೆ ಆಗಿದೆ ಫ್ರೆಂಡ್ಸ್. ಇವು ಸಣ್ಣದು ಸಸಿ ಬಂದವಲ್ಲ, ತುಂಬ ಚೆನ್ನಾಗಿದೆ ಸೊಪ್ಪು. ಅದಕ್ಕೆ ಇದನ್ನೇ ತಕ್ಕೋತೀನಿ ನಾನು. ಸೊಪ್ಪು ಸಣ್ಣ ಗಿಡದ್ದನೇ ಚೆನ್ನಾಗಿದೆ ಅಂಥೇಳಿ ನೋಡಿ. ಸೊಪ್ಪು ಮಸ್ತಿದೆ ಫ್ರೆಂಡ್ಸ್. ರೆಸಿಪಿ ಇಲ್ಲವೇ ಇಲ್ಲ. ಇವತ್ತು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಏನೋ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಹೊರಗೆಲ್ಲ ಹೋಗಲಿಕ್ಕಿದೆ ಇವತ್ತು ಕೂಡ. ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ, ಬಿಟ್ಟು ಹೋಗ್ಲಿಕ್ಕೂ ಆಗಲ್ಲ ನೋಡಿ. ಸೊಪ್ಪು ಒಂದಿಷ್ಟು ತಗೊಂಡೆ. ಕೆಂಪು ಚಟ್ನಿಗೆ, ಇದಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ ಕಾಯಿ ಚಟ್ನಿ ಏನು ಮಾಡಲ್ಲ ಫ್ರೆಂಡ್ಸ. ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಅಷ್ಟೇ ಮಾಡ್ತೀನಿ ಸಾಕು. ಒಂದಿಷ್ಟು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಬಿಳಿ ಹೂ. ಇಲ್ಲಿ ನೋಡಿ 3 ಒಂದೇ ಕಡೆ ಆಗಿದೆ ಹೂ. ನಿನ್ನೆ ಮಗ ಬಂದು ನೀರು ಬಿಟ್ಟಿದ್ದಾನೆ ಫ್ರೆಂಡ್ಸ. ಈಗ ಬೇಗ ಚಟ್ನಿ ಮಾಡ್ತೇನೆ. ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ. ಇಲ್ಲಿ ಎಲ್ಲ ಈರುಳ್ಳಿ ಅದೆಲ್ಲ ಹೋಳಿ ಇಟ್ಕೊಂಡಿದ್ದೀನಿ, ತೊಗೊಂಡು ಹೋಗ್ತೇನೆ ಫ್ರೆಂಡ್ಸ್ ಒಳಗೆ. ಶ್ರೇಯ ರೆಡಿ ಆಗ್ತಾಳೆ, ಟೈಮ್ ಆಗಿದೆ ಆಲ್ರೆಡಿ. ನೋಡಿ, ಇಲ್ಲಿ ಆಲೂಗಡ್ಡೆ ಕುದಿಸಿದ್ದೀನಿ. ಇಲ್ಲಿ ಚಹಾ ಕೂಡ ರೆಡಿ ಆಗಿದೆ. ಚಹಾ ಕುಡಿದು ಆಲೂಗಡ್ಡೆ ಸಿಪ್ಪೆ ತಗೊಂಡು ಮಾಡ್ತೀನಿ ನೋಡಿ. ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಈಗ ದೋಸೆ ಹಾಕ್ತೇನೆ ನೋಡಿ. ಇಷ್ಟು ಚೆನ್ನಾಗಿ ಈ ಥರ ಉಬ್ಬಬೇಕು ಹಿಟ್ಟು. ಗೊತ್ತಾಗುತ್ತೆ ನಿಮಗೆ ಹಿಟ್ಟು ಉಬ್ಬಿದ್ದು. ಈಗ ದೋಸೆ ಹಾಕ್ತೇನೆ ಫ್ರೆಂಡ್ಸ. ನಾನು ನಿಮಗೆ ದೋಸೆ ಮಾಡೋದನ್ನು ತೋರಿಸಲಿಲ್ಲ, ಆಮೇಲೆ ತೋರಿಸ್ತೀನಿ. ಯಾಕಂದರೆ ಶ್ರೇಯ ಕಾಲೇಜಿಗೆ ಹೋಗ್ತಾಯಿದ್ಲು, ತುಂಬ ಲೇಟಾಗುತ್ತೆ ಎಕ್ಸಾಮ್ಗೆ. ಅದಕ್ಕಾಗಿ ಈಗ ಇದನ್ನು ಮಾಡ್ತಾಯಿದ್ದೀನಿ. ಅವಳು ಹೋಗ್ತಾಳೆ, ಅವಳಿಗೆ ತಿಂಡಿ ಹಾಕಿಕೊಟ್ಟೆ. ಇನ್ನು ಧನುಷ ಮಲಗಿದಾನೆ ನೋಡಿ. ಅವ್ರ ಪಪ್ಪ ಬಾಗಿಲು ಹಾಕಿ ಮಲಗಿಸ್ಯಾರನ್ನ ನೋಡಿ. ಹೆಂಗೆ ಮಕ್ಕೊಂದಾನೆ ಗೊಬ್ಬಿಗೂಡು. ಫ್ಯಾನ್ ಹಾಕೊಂಡು ಫ್ರೆಂಡ್ಸ. ಈಗ ಹೋದ ನಂತರ ನಿಮಗೆ ನೋಡಿ, ಶ್ರೇಯನಿಗೆ ಹಾಕಿಕೊಟ್ಟೆ ಫ್ರೆಂಡ್ಸ. ತಿಂದು ಹೋದ್ಲು ಅವಳಿಗೆ ಕಾಲೇಜಿಗೆ. ಟೈಮ್ ಆಗಿತ್ತಲ್ಲ, ಹೋದ್ಲು. ಈಗ ಇಲ್ಲಿ ನಮಗೆ ಮಾಡ್ತಾಯಿದ್ದೀನಿ. ಯಜಮಾನರು ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಕಾಲೇಜಿಗೆ. ನಾನು ಅವಳಿಗೆ 1-2 ಹಾಕಿಕೊಟ್ಟು ಮತ್ತೆ ಗ್ಯಾಸ್ ಬಂದ್ ಮಾಡಿದೆ. ಧನುಷ್ ಕೂಡ ಈಗ ಎದ್ದ. ಅದಕ್ಕಾಗಿ ಈಗ ಯಜಮಾನರು ಕೂಡ ಬರ್ತಾರೆ, ಅವರು ಕೂಡ ತಿಂತಾರೆ. ಅದಕ್ಕೆ ದೋಸೆ ಮಾಡ್ತಾಯಿದ್ದೆ ನೋಡಿ. ನಾನು ಕೆಂಪು ಚಟ್ನಿ ಕೂಡ ಮಾಡಿದೆ ಫ್ರೆಂಡ್ಸ್. ಇದರ ರೆಸಿಪಿ ಆಲ್ರೆಡಿ 2 ಚಾನಲಲ್ಲಿ ಶೇರ್ ಮಾಡ್ಕೊಂಡಿನಿ, ನೋಡಿ ಚೆಕ್ ಮಾಡಿ. ಇಲ್ಲಿ ಆಲೂಗಡ್ಡೆ ಪಲ್ಯ, ಇಲ್ಲಿ ಈರುಳ್ಳಿ ಚಟ್ನಿ ಇದಕ್ಕೆ ಸೌರಲಿಕ್ಕೆ ನೋಡಿ. ಮೇಲ್ಗಡೆಯಿಂದನೇ ಎದ್ದು ಬರುತ್ತೆ ದೋಸೆ
ನೋಡಿ ಎಷ್ಟು ಇದು ಆಗುತ್ತೆ ಅಂದರೆ, ಮಸ್ತಾಗಿ ಬರುತ್ತೆ ಅಂದರೆ. ಮಸಾಲೆ ದೋಸೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒರೆಸ್ಕೊಂಡ್ಬಿಟ್ರೆ ಕಲ್ತಿಕೊಂಬಂದ್ರೆ ತುಂಬ ಧನುಷನಿಗೆ ದೋಸೆ ಹಾಕಿಕೊಡ್ತೇನೆ ಈಗ ತಿಂಡಿಗೆ. ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಇದೆ. ಮತ್ತು ಕಾಯಿ ಚಟ್ನಿ ಅದು ಏನು ಮಾಡಿಲ್ಲ ಫ್ರೆಂಡ್ಸ್. ನಾನು ಕಾಯಿ ಚಟ್ನಿ ಶ್ರೇಯಾಗೂ ಜಾಸ್ತಿ ಇಷ್ಟ, ನಾನು ತಿಂತೇನೆ. ಆದರೆ ನನಗೆ ಏನೂ ಗೊತ್ತಿಲ್ಲ, ಎದೆವು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಕಾಯಿ ಚಟ್ನಿ ಈ ಥರ ದೋಸೆ ಅದು ಎಲ್ಲ ತಿಂದರೆ ನಂಗೆ ಜಾಸ್ತಿನೇ ಆಗುತ್ತೆ, ಅದೇ ಕಷ್ಟ. ಈಗ ಧನುಷನಿಗೆ ಹಾಕಿಕೊಡ್ತೇನೆ ಮೊದಲಿಗೆ ತಿಂಡಿ. ತುಂಬ ಟೈಮ್ ಆಗಿದೆ, ಈಗ ಎದ್ದಿದ್ದಾನೆ ಅವನು, ಏನೋ ಹೇಳೋದನ್ನೇ. ನೋಡಿ ಇಲ್ಲಿ ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯ ಬೇಕು ಧನುಷನಿಗೆ. ಆಲೂಗಡ್ಡೆ ಪಲ್ಯ ಇಲ್ಲಂದರೆ ದೋಸೆನೇ ತಿನ್ನಲ್ಲ ಫ್ರೆಂಡ್ಸ್ ಅವನು. ಇಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೀನಿ. ಚಟ್ನಿ ಒಂದು ಮಾಡಲಿಲ್ಲ, ಬೇಡ ಅಂತ ಇವತ್ತು ಕೆಲಸ ಕೂಡ ತುಂಬ ಇದೆ. ಈಗ ನೋಡಿ ಇಲ್ಲಿ ಒಳಗಡೆ ಕೆಂಪು ಚಟ್ನಿ ಹಚ್ಚಿದ್ದೇನೆ, ಮೇಲ್ಗಡೆ ಆಲೂಗಡ್ಡೆ ಪಲ್ಯ ಹಾಕಿ ಕೊಡ್ತೀನಿ. ಚಟ್ನಿ ಏನು ಮಾಡಿಲ್ಲ ಫ್ರೆಂಡ್ಸ. ಇದನ್ನು ಮಾಡಿಕೊಟ್ಮೇಲೆ ಅವನಿಗೆ ಚಹಾ ಬಿಸಿ ಮಾಡ್ಲಿಕ್ಕೆ ಇಡ್ತೇನೆ. ಟೈಮ್ ಆಗಿದೆ, ಹಿಡಿದನು ಚಹಾ ಬಿಸಿ ಮಾಡ್ತೀನಿ. ಈಗ ಯಜಮಾನ್ರು ಕೂಡ ಬರ್ತಾರೆ ಈಗ ಸದ್ಯಕ್ಕೆ. ಅವ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ. ಈ ಥರ ಏನಾದರೂ ಬೆಳಗ್ಗೆ ಮನೆಯಲ್ಲಿ ಮಾಡ್ಲಿಕ್ಕೆ ಹತ್ತಿದ್ರೆ ಪುರ್ಸೊತ್ತೆ ಆಗಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಏನಾದರೂ ತಿಂಡಿಗೆ ರೆಡಿ ಮಾಡ್ಲಿಕ್ಕೆ ಹತ್ತಿದ್ರೆ ಏನು ಕೆಲಸ ಮಾಡಬೇಕು ಅನ್ನೋದೇ ಇದಾಗಲ್ಲ. ನಾ ಬೆಳಗ್ಗೆ ಚಹಾ ಕುಡಿಲಿಕ್ಕೆ ಟೈಮ್ ಇಲ್ಲ ನೋಡಿ. 9 ಗಂಟೆ ಆಯಿತು ನನಗೆ. ಈಗ ಈ ಥರ ಆಗುತ್ತೆ. ಈಗ ನಾನು ಬೇಗ ಬೇಗ ಇದಷ್ಟ ಮಾಡ್ತೇನೆ. ಮಾಡಿ ಒಂದೆರಡು ಅಮ್ಮರಿಗೆ ಕೊಟ್ಟು ಕಳಿಸ್ತೇನೆ ದೋಸೆ. ನಾನು ಈ ಕಡೆ ಚಟ್ನಿ ಹಚ್ತಾನೆ ಇರ್ತೀನಿ. ಈ ಕಡೆ ನೋಡಿ ನಿಮಗೆ ತಂದು ತೋರಿಸ್ಬೇಕಾ ಹೇಳಿ ಇನ್ನೊಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ದೋಸೆ ಕೂಡ ನೋಡಿ ಹೇಗಿದೆ ಹಂಚ್ಬಿಟ್ಟು ಮಸಾಲೆ ದೋಸೆ ನೋಡಿ. ಇದರದ್ದು ರೆಸಿಪಿ ನಾನು ಆಗಲೇ ನೀಟಾಗಿ ಶೇರ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ಸುಡ್ತಾ ಇದ್ದೀನಿ. ನನಗಂತೂ ಬಿಸಿ ಬಿಸಿ ದೋಸೆ ರೆಡಿ ಆಯಿತು. ನಾನು ಬಟ್ಟೆ ಚಂಡಿ ಮಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೀರು ಹಾಕ್ತಿದ್ರು ಚಂಡಿ ಬಟ್ಟೆ ಒರೆಸಿದ್ರೆ ಆಯ್ತು ಅಂತ ಹೇಳಿ. ದೋಸೆ ಮಾಡ್ಬೇಕಾದ್ರೆ ನಾನು ಮಸಾಲೆ ದೋಸೆ ಮಾಡ್ಬೇಕಾದ್ರೆ ನೀರು ಹಾಕ್ತೇನೆ. ಉಳ್ಕ ದೋಸೆಗೆಲ್ಲ ಹಾಕಲ್ಲ. ಮತ್ತು ಒಂದೊಂದು ಸತಿ ಮಸಾಲೆ ದೋಸೆಗೆ ಹಾಕಲ್ಲ, ಲೇಟ್ ಆಗುತ್ತೆ, ಟೈಮ್ ಆಗಿರುತ್ತೆ ಒಂದೊಂದು ಸತಿ ಅಂಥೇಳಿ. ಇವತ್ತು ಟೈಮ್ ಇದೆ, ಹಾಕ್ತಾಯಿದ್ದೀನಿ. ಮಿದು ಬೇಕನ್ನೋರಿಗೆ ನಾನು ಹಾಕಲ್ಲ, ಗರಿ ಗರಿ ಬೇಕನ್ನೋರಿಗೆ ಮಾತ್ರ ಹಾಕ್ತೀನಿ. ಶ್ರೇಯಾಗೆ ಹಾಕ್ತೇನೆ, ನಂಗೆ ಹಾಕೋತೀನಿ. ಯಜಮಾನ್ರಿಗೆ ಧನುಷನಿಗೆ ಹಾಕಲ್ಲ, ಹಾಗೆ ಮಾಡಿಕೊಡ್ತೀವಿ. ಯಾಕಂದ್ರೆ ಅವ್ರು ಮಿದು ಬೇಕು ಅವ್ರಿಗೆ. ಮಸಾಲೆ ದೋಸೆ ಆದರೂ ಗರಿ ಗರಿ ಬೇಕಾಗಿಲ್ಲ ಫ್ರೆಂಡ್ಸ್. ನೋಡಿ ದೋಸೆ ಹೇಗಿದೆ ಕಮೆಂಟ್ ಮಾಡಿ. ಮಸ್ತಾಗಿದೆ ಮಾತ್ರ ದೋಸೆ, ಮಸ್ತಾಗಿ ಬರುತ್ತೆ. ಇಲ್ಲಿ ಇದನ್ನು ಮಾಡಿದ್ದೀನಿ ನೋಡಿ. ನಾನು ಮಿಕ್ಸರ್ಗೆ ಹಾಕಿದೆ ಕಾಯಿ ಮೆಣಸು. ಆಲೂಗಡ್ಡೆ ಪಲ್ಯಕ್ಕೆ ಅಂತ ಸ್ವಲ್ಪ ಜಾಸ್ತಿ ಆಯ್ತದು ಫ್ರೆಂಡ್ಸ್. ಹೊರಗಡೆ ಒಂದು ಪಪ್ಪಾಯಿ ಹಣ್ಣಾಗಿದೆ. ಯಜಮಾನ್ರು ಅವಾಗಿಂದ ಬೈತಾ ಇದ್ದಾರೆ, ಪಪ್ಪಾಯಿ ಕೊಯ್ಯು ಅಂಥೇಳಿ. ಕೊಯ್ತಾನೆ ಈಗ ಹೋಗಿ. ದೋಸೆ ಏನೋ ಬರಲಿಲ್ಲ ಯಜಮಾನ್ರು ನೋಡಿ, ಹಾಕಿಡು ಅವಾಗಲೇ ಅಂತ ಹೇಳಿ ಹೋಗಿದ್ದಾರೆ. ಈಗ ಇಲ್ಲಿ ಚಟ್ನಿ ಕೂಡ ಹಚ್ಚಿದ್ದೀನಿ. ಧನುಷನ್ ಚಾಸ ಆಯಿತು, ರೆಡಿ ಆಯಿತು. ದೋಸೆ ಮಸಾಲೆ ದೋಸೆ ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಗರಿ ಗರಿಯಾಗಿರೋವಂಥ ಮಸಾಲೆ ದೋಸೆ. ಇದು ಹಿಟ್ಟು. ಇಲ್ಲಿ ದೋಸೆ ರೆಡಿ ಆಗ್ತಾಯಿದೆ. ಇಲ್ಲಿ ಚಹಾ ಕೂಡ ನೋಡಿ ಧನುಷನಿಗೆ ಆಫ್ ಮಾಡ್ತೀನಿ. ಇದಕ್ಕೆ ಈಗ ನಾನು ಮೊದಲಿಗೆ ಚಟ್ನಿನ ಹಚ್ಕೊಂಡ್ಬಿಡ್ತೀನಿ. ಅದು ಒಂದು ಸ್ವಲ್ಪ ಕಾಯುವಾಗಲೇ ದೋಸೆ ಹಾಕಿ 1 ನಿಮಿಷ ಬಿಟ್ಟು ಚಟ್ನಿ ಹಚ್ಕೋಬೇಕು. ಯಾಕಂದರೆ ಇದು ಆಗಿಬಿಡುತ್ತೆ. ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅದು ಇದು ಆಗುತ್ತೆ, ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ ಅನ್ನೋರು ಜಾಸ್ತಿ ಹಚ್ಕೊಬಾರ್ದು. ನಾನು ಅಷ್ಟೊಂದು ಖಾರ ಮಾಡಿರೋದಿಲ್ಲ, ಬ್ಯಾಡಗಿ ಕಾಯಿ ಹಾಕಿ ಮಾಡಿರ್ತೀನಿ.
ಇಲ್ಲಿ ಬಿಸಿಲು ಬರ್ತಾಯಿದೆ ಕಿಟಕಿಯಿಂದ, ನಿಮಗೆ ಅಷ್ಟೊಂದು ಕಾಣ್ತಾ ಇಲ್ಲ. ಕಿಟಕಿ ಹಾಕಿದ್ದೀನಿ. ಈ ಬೆಳಗ್ಗೆ ಟೈಮ ಸ್ವಲ್ಪ ಬಿಸಿಲು ಬರುತ್ತೆ ನಮಗೆ ಇಲ್ಲಿ. ಏನಾದರೂ ಬೆಳಗ್ಗೆ ಟೈಮ್ ರೆಸಿಪಿ ಅದು ಮಾಡಿದ್ರೆ ತುಂಬಾ ಕಷ್ಟ ಒಂದೊಂದು ಸತಿ. ನೋಡಿ ಫ್ರೆಂಡ್ಸ್, ನಿಮಗೆ ಆವಾಗಲೇ ಹೇಳಿದೆ. ಈಗ ನಾನು ಇಲ್ಲಿ ಚಟ್ನಿ ಹಚ್ಚಿದೆ ಅಲ್ಲ ನೋಡಿ, ಎರಡೂ ಸೈಡು ಈ ಕಡೆ ಬಿಡ್ತಾಯಿದ್ದೆ. ಇಲ್ಲಿ ನೋಡಿ ಹೇಗೆ ನಿಂತಿದೆ, ಈ ಥರ ನೋಡಿ. ಮಸಾಲೆ ದೋಸೆ ಅಂದ್ರೇ ಹೀಗೆ. ಈಗ ಫೋಲ್ಡ್ ಮಾಡ್ಕೊತೇನೆ ನೋಡಿ. ಮಸಾಲೆ ದೋಸೆ ರೆಡಿ ಆಯಿತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಕಲರ್ ಸಕ್ಕರೆ ಕೂಡ ಹಾಕಿಲ್ಲ ಫ್ರೆಂಡ್ಸ್, ಹಾಗೇ ಮಾಡಿದ್ದೇನೆ. ಸಕ್ಕರೆ ಹಾಕ್ದೇ ಮಾಡ್ತಾಯಿದ್ದೀನಿ. ಯಾಕಂದರೆ ಕಲರ್ ಹಾಕೋದು ಬೇಡ, ಹಾಗೆ ಬರ್ತಾವ ಇಲ್ಲ ನೋಡ್ಬೇಕಂತೇಳಿ ಮಾಡ್ತಾಯಿದ್ದೀನಿ. ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನೀಗ ಒಂದು 4 ಅಮ್ಮರಿಗೆ ಬಾಳೆ ಎಲೆ ಕಟ್ ಮಾಡ್ಕೊಂಬರ್ತೀನಿ, ಹೋಗಿ ಹಾಕಿ ಕೊಡ್ತೇನೆ. ಯಜಮಾನ್ರು ಬರ್ತಾಯಿಲ್ಲ, ಅವ್ರದ್ದೇ ದಾರಿ ನೋಡ್ತಾ ಇದ್ದೀನಿ ನೋಡಿ. ಈ ಥರ ಹಿಟ್ಟಿದ್ರೆ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಹರಡ್ಕೋಬೋದು, ಗಟ್ಟಿ ಆಗಬೇಕಂತೇನಿಲ್ಲ. ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ. ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ. ಈಗ ಮಸಾಲೆ ದೋಸೆಗೆ ಹಾಕಲೇಬೇಕು. ಆಲ್ಮೋಸ್ಟ್ ಒಬ್ಬರು ತುಪ್ಪ ಹಾಕ್ತಾರೆ, ನಾನೇನು ತುಪ್ಪ ಯೂಸ್ ಮಾಡೋದಿಲ್ಲ, ಯಾರು ತಿನ್ನೋದಿಲ್ಲ ಅಂಥೇಳಿ ಎಣ್ಣೆನೇ ಹಾಕ್ತೇನೆ. ಇಲ್ಲಿ ಧನುಷನಿಗೆ ಚಹಾ ಕೊಡ್ತೀನಿ. ಟೈಮ್ ಆಗಿದೆ ಅಲ್ಲ ಅವನಿಗೀಗ 9 ಗಂಟೆ ಮೇಲಾಗಿದೆ. ಅದಕ್ಕಾಗಿ ನೋಡಿ, ಏನು ಗೊತ್ತಾ, ಒಂದು ಕೈಯಲ್ಲಿ ಫೋನು ಒಂದು ಕೈಲಿದೆ ಇದ್ದರೆ ತುಂಬಾ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ನನಗೆ ದೋಸೆ ಕೂಡ ಬೇಯ್ತಾ ಇಲ್ಲಿ. ಈ ಕಡೆ ಚಹಾ ಹಾಕೋ ಅಷ್ಟರಲ್ಲಿ ಅದಕ್ಕೆ ಕೆಂಪು ಚಟ್ನಿ ಹಚ್ಚಬೇಕು. ಈಗ ನೋಡಿ, ಧನುಷನಿಗೆ ನಾನು ಚಹಾ ಕುಡಿದ್ಬಿಡ್ತೇವೆ ಫ್ರೆಂಡ್ಸ. ಚಹಾ ಬಿಡಬೇಕು, ಚಹಾ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತೀನಿ. ಯಾಕಂದರೆ ಮುಂಚೆಯಿಂದ ಕುಡ್ಕೊಂಬಂದು ಕುಡಿತಾ ಇರ್ತೀವಲ್ಲ, ಚಹಾ ಬಿಡಲಿಕ್ಕೆ ಏನು ಗೊತ್ತಾ, ಮನಸ್ಸೇ ಆಗಲ್ಲ, ಅದು ಆ ಥರ ಆಗುತ್ತೆ. ಈಗ ನೋಡಿ ರೆಡಿಯಾಗಿದೆ ದೋಸೆ. ಈ ಕಡೆ ಯಾಕೆ ತೆಳುವಾಗಿ ಹರಡಿ ಇರ್ತೀವಲ್ಲ, ಪೇಪರ್ ಥರನೇ ಬಂದುಬಿಟ್ಟಿರುತ್ತೆ ದೋಸೆ ಮಸ್ತಾಗಿ. ಮತ್ತು ಚಟ್ನಿ ನಾನು ಜಾಸ್ತಿ ಹಚ್ಚಕ್ಕೆ ಹೋಗಲ್ಲ ಫ್ರೆಂಡ್ಸ್. ಒಬ್ಬರು ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ, ಒಬ್ಬರು ಚಟ್ನಿ ಬೇಡ ಅಂತಾರೆ. ಮತ್ತು ಇದರೊಳಗೆ ಬೇಕಾದ್ರೆ ಶೇಂಗಾ ಚಟ್ನಿ ಕೂಡ ಮಾಡ್ಕೋಬೋದು. ಶೇಂಗಾ ಚಟ್ನಿ ಕೂಡ ಮಸ್ತ್ ನೋಡಿ. ದೋಸೆ ಬಂದು ಎದ್ದು ನೋಡಿ, ಇನ್ನೊಂದು ಸ್ವಲ್ಪ ಈ ಕಡೆಗೆ ಬೇಯಿಸಿ. ನೋಡಿ ಕಲರ್ ನೋಡಿ, ಕಲರ್ ನೋಡಿ ದೋಸೆದು. ನಾನು ಸಕ್ಕರೆ ಕೂಡ ಹಾಕಿಲ್ಲ ಫ್ರೆಂಡ್ಸ್. ಈಗ ಯಜಮಾನ್ರು ಬರ್ತಾನೆ ಇಲ್ಲ ನೋಡಿ, ಎಂತ ಬಿಡ್ಲಿಕ್ಕೆ ಹೋಗಿದ್ದಾರೆ. ಶ್ರೇಯಂದು ಇಲ್ಲಿಂದ ಎಕ್ಸಾಮ್ದು 10 ನಿಮಿಷ ಇದೆ ಫ್ರೆಂಡ್ಸ. ನಿಮಗೆ ಮತ್ತೆ ಆಲೂಗಡ್ಡೆ ಪಲ್ಯ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ. ಊಟ ಮಾಡ್ತಾಯಿದ್ವಿ. ಬೆಳಗ್ಗೆ ತಿಂಡಿ ಯಜಮಾನ್ರ ಮುಖ ನೋಡಿ ಬೈತಾಯಿದ್ದಾರೆ, ಊಟ ಮಾಡ್ತೀನಿ. ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಇಲ್ಲಿ ಅವರು ಹಾಕೋತಾ ಇದ್ದಾರೆ. ಇಲ್ಲಿ ದೋಸೆ ಮಾಡಿ ಇಟ್ಕೊಂಡಿವಿ. ಅಮ್ಮರಿಗೆ ಕೊಟ್ಟು ಬಂದ್ರಿ ನೋಡಿ. ಈಗ ಹೋಗಿ ನಮ್ಮ ಅಮ್ಮರಿಗೆ ಕೊಟ್ಟು ಬಂದರು. ಶ್ರೇಯನ್ ಬಿಟ್ಟು ನಾವು ತಿಂಡಿ ಮಾಡಾಕತ್ತೀವಿ ಫ್ರೆಂಡ್ಸ. ನೀವು ತಿಂಡಿ ಮಾಡಿ, ನಾವು ತಿಂಡಿ ಮಾಡ್ತೀವಿ. ನಮ್ಮ ಮನೆಗಂತೂ ಬರ್ರಿ ಅನ್ಲಿಕ್ಕಾಗಲ್ಲ. ನೀವಿಲ್ಲೋ ನಾವೆಲ್ಲೇ ಇರ್ತೀವಿ. ನಮ್ಮ ಯಜಮಾನ್ರ ಫೋನಿಗೆ ಏನೋ ಆಗಿದೆ ಅಂತೆ. ನಮ್ಮ ಧನುಷ್ ಸರಿ ಮಾಡ್ಲಿಕ್ಕೆ ಓಡಾಡತ್ತಾನೆ ಫ್ರೆಂಡ್ಸ. ಹಾಂ, ಅದೇ ಮೇಲ್ಗಡೆದು ಹಾಂ ಮೇಲೆ ಇನ್ನೂ ಸೆಟ್ಟಿಂಗ್. ಹಾಂ, ಮೇಲೆ ಹೋಗಿ ಮೇಲೆ ಕದ್ ನೋಡು, ಅದೇ ಬಂದು ಕೂತಿದೆ ಅಲ್ಲಿಗೆ. ಅದೇ ಫುಲ್ ನೋಡು, ಅದೇನೋ ಆಗಿದೆ ಫ್ರೆಂಡ್ಸ್. ಯಜಮಾನ್ರ ಫೋನಿಗೆ ಫೋನ್ ಬತ್ತು. ಅದಕ್ಕಾಗಿ ಏನಾಗಿದೆ ಗೊತ್ತಿಲ್ಲ, ನಮಗಂತೂ ಸರಿ ಮಾಡ್ಲಿಕ್ಕೆ ಬರಲಿಲ್ಲ ಅದು. ಅದಕ್ಕೆ ಅವನ ಕೈಯಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ. ಈಗ ತಿಂಡಿ ಯಜಮಾನ್ರು ಬೆಳಗ್ಗೆ ನಿನ್ನೆಯಿಂದನೂ ಬೈತಾಯಿದ್ರು, ಪಪ್ಪ ಕಾಯಿ ಕೊಯ್ಯಿ ಅಂತ ಹೇಳಿ. ಈಗ ಧನುಷನ ಕಡೆಯಿಂದ ನಿಲ್ಲು, ಈ ಕಾಯಿ ಬೀಳ್ತಾ ಗಿಡ ಅಟ್ಟು ಹಿಡಿಬೇಡ, ಅಲ್ಲಾಡ್ಸ್ಬೇಡ, ನಿಧಾನಕ್ಕೆ ಕೊಯ್ಯಿ, ತಳೆ ಬಿಟ್ಟಿ ಮತ್ತೆ ಧನುಷ್ ಕೊಯ್ಯಕ್ಕೆ ಬರ್ತೈತಿಲ್ಲ, ತಿರುಗಿಸ್ ಹಾಗೆ. ಹಾಂ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಪಪ್ಪಾಕಾಯಿ ಮಸ್ತಾಗಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ ಇದು. ಈಗ ತೊಳೆದು ಕೊಡ್ತೇನೆ. ಇಲ್ಲಪ್ಪ, ಇನ್ನೂ 3 ಕಾಯಿ ಹಣ್ಣಿಗೆ ಬಂದಿದ್ದಾವೆ ಫ್ರೆಂಡ್ಸ್. ಇನ್ನು ನಮ್ಮಮ್ಮರಿಗೆ ಕೊಟ್ಟು ಕಳಿಸ್ತೇವೆ. ಹಣ್ಣಾದ ಮೇಲೆ ಅವು ನಾವೇ ತಿನ್ನೋದಲ್ಲ, ಕೊಡಬೇಕು ಬೇರೆಯವ್ರಿಗೂ ಕೂಡ. ಮೊನ್ನೆದು ಒಂದು ಯಜಮಾನ್ರು ಕೊಯ್ದಿರಲ್ಲ, ಅದನ್ನು ಕೂಡ ನಾವೇ ತಿಂದ್ವಿ. ಈಗ ಇದು
ನೋಡಿ ಅದಕ್ಕೆ ಈಗ ನಮ್ಮಮ್ಮರಿಗೆ ಇದೊಂದು ಕಾಯಿ ಧನುಷ್ ಬಂದಿದ್ದಾನಲ್ಲ ಕಟ್ ಮಾಡ್ತೇವೆ ತಿನ್ನಲಿ ಅವನು, ಮತ್ತು ಆಮೇಲೆ ಕೊಟ್ಟು ಕಳಿಸ್ತೇವೆ ಫ್ರೆಂಡ್ಸ್. ಈಗ ನಾನು ಬಟ್ಟೆ ತೊಳಿಬೇಕಂತೇಳಿ ಬಂದೆ, ಹಾಗೆ ಪಪ್ಪಾಯಿ ಕಾಯಿ ಕೂಡ ಕೊಯ್ದ ಧನುಷ. ಈಗ ಬಟ್ಟೆ ತೊಳಿತೀನಿ, ಲೇಟಾಗಿದೆ, ಎಲ್ಲ ಕೆಲಸ ಆಯಿತು. ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ, ಅದಕ್ಕಾಗಿ ಈಗ ಬೇಗ ಬೇಗ ಬಟ್ಟೆ ತೊಳ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದಿಷ್ಟು ಬಟ್ಟೆಗಳದಾವ, ತೊಳ್ಕೊಂಡು ಹೋಗ್ತೀನಿ. ಏನು ಮಾಡ್ತಿದ್ದೆಮ್ಮ? ಚಪಾತಿ ಮಾಡ್ತೀನಿ ಬಾರ. ನೋಡಿ ಮಧ್ಯಾಹ್ನ ಊಟಕ್ಕೆ ಬೆಳಿಗ್ಗೆ ದೋಸೆ ಪಲ್ಯ ಆಯಿತು, ಮಸಾಲೆ ದೋಸೆ. ಈಗ ಮಧ್ಯಾಹ್ನಕ್ಕೆ ಚಪಾತಿ, ಬೀಟ್ರೂಟ್ ಪಲ್ಯ, ಅನ್ನ, ಸಾಂಬಾರ ಮಾಡ್ತಾಯಿದ್ದೀನಿ. ಶ್ರೇಯಮ್ಮ ನೋಡಿ ಸಾಂಬಾರು ಇದು ಮಾಡ್ತಾಯಿದ್ದಾರೆ. ಪಲ್ಯ ರೆಡಿ ಆಗಿದೆ. ಈಗ ಊಟಕ್ಕೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಟೈಮ್ 3 ಗಂಟೆ ಆಗ್ತಾ ಬಂದಿದೆ. ಸ್ವಲ್ಪ ಪೇಟೆಗೆಲ್ಲ ಹೋಗ್ಲಿಕ್ಕಿದೆ, ಹೋಗಿ ಬರ್ತೀನಿ. ಬಿಸಿಲಿದೆ ಅಂತೇಳಿ ಈಗ ಊಟ ಕೊಟ್ಟು ಹೋಗ್ತೇನೆ ಫ್ರೆಂಡ್ಸ್. ನೋಡಿ ಒಂದಿಷ್ಟು ಬಾಯ್ತು ಚಪಾತಿ ರೆಡಿ ಆಗ್ತಾಯಿದೆ. ಇಲ್ಲಿ ಅಲ್ಲಿ ಸಾಂಬಾರು ನೋಡಿ, ಸಾಂಬಾರು ಪಲ್ಯ. ಇದು ಉಳ್ದದ ಹಿಟ್ಟು ಸಂಜೆಗೆ ಮಾಡ್ತೇನೆ ಫ್ರೆಂಡ್ಸ್. ಬಿಸಿ ಬಿಸಿ ನಾವು ಊಟ ಮಾಡುವಾಗ ಈಗ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ನೋಡಿ ಚಪಾತಿ ರೆಡಿ. ನೋಡಿ ಈಗ ಮಧ್ಯಾಹ್ನ ಊಟಕ್ಕೆ ಕೊಟ್ಬಿಡ್ತೇನೆ. ಟೈಮ್ ಆಗಿದೆ ಆಲ್ರೆಡಿ. ಶ್ರೇಯಾ ಬಂದಿದ್ದಾಳೆ ಎಕ್ಸಾಮಿಂದ. ಇಲ್ಲಿ ಧನುಷಾಗೆ ಖಾರ ಚಪಾತಿ ಬೇಕಂತೆ, ಖಾರ ಚಪಾತಿ ಮಾಡಿ ನೋಡಿ ಅವನಿಗಂತ. ಸರಿ ನೋಡಿ ಫ್ರೆಂಡ್ಸ, ನಮ್ಮ ಧನುಷ ಒಟ್ಟು ಒಳಗಡೆ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ನಮಗೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಊಟ ಆಯಿತು, ಊಟ ಮಾಡಿ ಬಂದು ಇಲ್ಲಿ ಕೂತೀವಿ. ಮೇಲ್ಗಡೆದು ನೀರು ಖಾಲಿಯಾಗಿದೆ, ಸೆಂಟೆಕ್ಸ್ದು. ಮೋಟ್ರ್ ಚಾಲು ಮಾಡೀವಿ ಫ್ರೆಂಡ್ಸ. ಇಲ್ಲಿ ಧನುಷ್ ಕೂತಿದ್ದಾನೆ, ನಾನು ಇಲ್ಲಿ ಕೂತಿದ್ದೇನೆ. ನೋಡಿ ಹೊರಗಡೆ ಕೂತಿದ್ದೀನಿ. ನೈಟಿ ಎಲ್ಲ ಚೆಂಡಾಗಿಬಿಟ್ಟಿದ್ದೆವು. ಚಪಾತಿ ಮಾಡಿ ಊಟ ಮಾಡುವ ಅಷ್ಟರಲ್ಲಿ ನೈಟಿ ಚೆಂಡಾಗಿದೆ. ವಾವ್, ಫ್ಯಾನಿನ ಗಾಳಿ ಹಾಕಿದ್ರು ಆಗ್ತಾಯಿಲ್ಲ, ಫ್ಯಾನಿನ ಗಾಳಿ ಆಗ್ತಾಯಿಲ್ಲ ಮೈಗೆ. ಅದಕ್ಕೆ ಹೊರಗಡೆ ಗಾಳಿ ಐತೆ ಬಂದು, ಹೊರಗಡೆ ಏನು ಗಾಳಿ ಇಲ್ಲ ಫ್ರೆಂಡ್ಸ್. ಇಲ್ಲಿ ಎಲ್ಲಿ ಕೂತಿದ್ದೇನೆ ನೋಡಿ, ನಾನು ಹೊರಗೆ ಬಂದು ಕೂತಿದ್ದೇನೆ. ಧನುಷ್ನು ಹೊರಗೆ ಬಂದಿದ್ದೇನೆ. ಶ್ರೇಯಾ ಅವ್ರ ಪಪ್ಪ ಒಳಗಡೆ ಇದ್ದಾರೆ. ಅವ್ರ ಪಪ್ಪ ಏನೋ ಮಾಡತ್ತಿದ್ರು. ಶ್ರೇಯಾ ಅಲ್ಲಿದ್ದಾಳೆ ನೋಡಿ, ಒಳಗಡೆನೇ ಇದ್ದಾಳೆ. ಅವಳು ಕೂಡ ಕೂತಿದ್ದಾಳೆ ನೋಡಿ, ಅಲ್ಲಿ ಕೂತಾ ಇದ್ದಾಳೆ ಫ್ರೆಂಡ್ಸ. ನೀರಿನ ಬಾಟ್ಲಿ ಇಟ್ಕೊಂಡು ಇವನು ಇಲ್ಲಿ ಕೂತಿದ್ದಾನೆ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೈಮ್ ನೋಡಿ ಎಷ್ಟಾಗಿದೆ, ಕತ್ಲು ನೋಡಿ ಯಾವ ಥರ ಕತ್ಲಾಗಿದೆ. ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.